ಎಲ್ಲರಿಗೂ ನಮಸ್ಕಾರ. ನಾನು ನಿನ್ನೆ ಶ್ರೀನಗರದ ಟುಲಿಪ್ ಗಾರ್ಡನಿನ ಅರ್ಧ ವಿಡಿಯೋವನ್ನು ಕಳಿಸಿದ್ದೆ. ಈಗ ಮುಂದಿನ ಭಾಗವನ್ನು ಕಳಿಸ್ತಾ ಇದ್ದೇನೆ. ಅದು 25 ಎಕರೆ ಜಾಗದಲ್ಲಿ ಮಾಡಿದಂತಹ ಒಂದು ಗಾರ್ಡನ್ನು. ಅದು ಈಗ ಹೂ ಬಿಡೋ ಸೀಸನ್ ಅಲ್ಲ, ಆದರೂ ಅಷ್ಟು ಹೂವಿದೆ. ಆ 25 ಎಕರೆ ಫುಲ್ಲು ಹೂ ಇದ್ರೆ ಅದು ಹೇಗೆ ಕಾಣ್ಬೋದು ಹೇಳೋದನ್ನು ನೀವೇ ಗೆಸ್ ಮಾಡಿ. ಈಗ ನಾನು ಅದರ ಮುಂದಿನ ಭಾಗವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಅದನ್ನು ನೋಡಿ ನೀವು ಆನಂದಿಸಿ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ನೋಡಿ, ಗಾರ್ಡನೆಲ್ಲ ಸುತ್ತಾಡಿ ಓಡಾಡಿ ಬಂದರೆ ಇಲ್ಲಿ ಕೂತ್ಕೊಂಡು ರೆಸ್ಟ್ ತಗೊಳ್ಬೋದು. ರೆಸ್ಟ್ ತಗೊಳ್ಲಿಕ್ಕೂ ಒಂದು ಸಣ್ಣ ಮನೆ ಮಾಡಿ ಇಟ್ಟಿದ್ದಾರೆ. ಕಾಣಿಸ್ತಾ ಇದೆಯಾ? ನೋಡಿ, ಇಲ್ಲಿಂದ ಹೂಗಳ ಲೈನು ಏನು ಚೆಂದ ಕಾಣ್ತಾ ಇದೆ. ವೈಟ್, ಗುಲಾಬಿ, ಪಿಂಕ್ ಕಲರ್ ಹೂಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಡೆಗಿನ್ನೂ ಹೂ ಬಿಟ್ಟಿಲ್ಲ. ಒಂದು ಲೈನ್ ಹೂ ಬಿಟ್ಟು ಮುಗಿದಿದೆ, ಇನ್ನೊಂದು ಲೈನು ಮೊಗ್ಗಿದೆ. ಈ ಕಡೆ ಲೈನ್ ಮಾತ್ರ ಪಿಂಕ್ ಮತ್ತು ವೈಟು ಚೆನ್ನಾಗಿ ಹೂ ಬಿಟ್ಟಿದೆ. ಕೀಟಗಳೆಲ್ಲ ನೋಡಿ ಹೇಗಿದೆ. ಕಲರ್ 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 ಹೂಗಳು ಸಣ್ಣ ಸಣ್ಣ ಪಾಟ್ಗಳಲ್ಲಿ ಇಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ವಾ? ಫುಲ್ ನೋಡಿ ಎಷ್ಟು ಚೆಂದಿದೆ. ಹೂಗಳ ವನ, ಎಲ್ಲ ಟುಲಿಪ್ ಹೂಗಳ ವನ ಅಂತಲೂ ಕರಿಬೋದು. ಪ್ರವಾಸಿಗಳ ತಾಣ. ಇಲ್ಲಿಯ ಸೃಷ್ಟಿ ಸೌಂದರ್ಯ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಲೈಮೇಟು ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿದ್ರಲ್ಲ? ಥ್ಯಾಂಕ್ ಯು. ಈ ಗಿಡ ನೋಡಿ ಏನು ಚೆನ್ನಾಗಿದೆ. ಫುಲ್ ಹೂ ಬಿಟ್ಟಿದೆ. ನೋಡಿ, ಎಲ್ಲ ಲೈನಲ್ಲಿ ಇದೇ ಗಿಡಗಳಿವೆ. ಫುಲ್ ಹೂ ಬಿಟ್ಟಿದೆ. ಆ ಕಡೆ ಚೆಂದಿತ್ತು. ಇವೇನು ಹೂವು ಬಿಟ್ಟು ಮುಗಿದಿದೆ. ಆ ಕಡೆಗೆ ಹೂಗಳು ಜಾಸ್ತಿ ಇದೆ. ಅಲ್ಲಿ ವೈಟ್ ಹೂಗಳಿವೆ. ನೋಡಿ, ಇಲ್ಲಿ ಮತ್ತೆ ಇಲ್ಲಿ ಗುಲಾಬಿ, ಪಿಂಕ್ ಕಲರ್ ಲೈನ್ ಟುಲಿಪ್ ಹೂ ಹೇಗಿದೆ ನೋಡಿ. અરે ગ્રુપ ના ચાલીને એક લે છે પોસ્ટ 3 છે ને આપડા 3 4 થયા. હા, અરે ભાઈ કપલ ના 3 પોસ્ટ લે ઉઠાતા ಲೈನ್ ಆಗಿದೆ. ಫುಲ್ಲು ಕೊನೆಯವರೆಗೂ ಇದೇ ಕಲರ್ ಇದೆ. ಈ ಕಡೆಗೆ ವೈಟ್ ಕಲರ್ ಇದೆ. ಫುಲ್ಲು ಕಾಣಿಸ್ತಾ ಇದೆ ಅಲ್ವ ಕೊನೆಯ ತನಕ. ಥ್ಯಾಂಕ್ ಯು.